ಯಾವಾಗಲೂ ಪಟಪಟ ಅಂತ ಅರಳು ಉದುರಾಗಿ ಮಾತಾಡ್ತಿದ್ದವಳು ಈಗ ಯಾಕೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ಯಾ? ಮಾತು ಮರ್ತೋಗೋಷ್ಟು ನನ್ನ ಪ್ರೀತಿಲಿ ಬಂಧಿ ಆಗಿದ್ಯಾ? ಎಲ್ಲಿ ಮಾತಾಡಬೇಕು ಅಂತ ತಿಳಿದವ್ರಿಗಿಂತ ಎಲ್ಲಿ ಮೌನವಾಗಿರಬೇಕು ಅಂತ ತಿಳಿದವರು ಬುದ್ಧಿವಂತರಾಗಿರ್ತಾರೆ ಅಂತ ನಾನು ಕೇಳಿದ್ದೆ. ಅದಕ್ಕೆ ಓ, ಇಂಥ ಜಾಗದಲ್ಲಿ ಮಾತೇ ಬೇಡ, ಮೌನನೇ ಎಲ್ಲ ಮಾತಾಡ್ಲಿ ಅಂತ ಸೈಲೆಂಟ್ ಆಗಿದ್ಯಾ? ಹಾಗೆ ಅನ್ಕೊಳ್ಳಿ. ಹಾಗ ಅನ್ಕೊಳ್ಳೋದೇನು, ಅದೇ ಪರಮ ಸತ್ಯ. ಹೌದಾ? ಹೌದು. ಮತ್ತೆ ಏನೇ ನೀನು, ಯಾಕೆದ್ದೆ? ಹೇಳ್ತೀನಿ ರೀ. ಏನೇ ನೀನು? ಅಲ್ಲ, ನಾನಷ್ಟು ಪ್ರೀತಿಯಿಂದ ಕಿರಿಕು ಅಂತ ಕರೆಯಕ್ಕೆ ಶುರು ಮಾಡಿದ್ರೆ ನೀನು ಇಂಥ ಜಾಗದಲ್ಲಿ, ಅದು ಇಂಥ ಟೈಮಲ್ಲಿ ಕಿರಿಕಿರಿ ಮಾಡ್ತೀಯಲ್ಲೇ. ಲೈಟ್ ಆಫ್ ಮಾಡು. ನನಗೆ ಕತ್ಲಂದ್ರೆ ಭಯ. ನನಗೆ ಬೆಳಕು ಅಂದ್ರೆ ನಾಚಿಕೆ. ಅಯ್ಯೋ ಶಿವನೇ. ಹೇಳಿ, ನೀವು ಎಲ್ಲಿ ಮಲ್ಕೋತೀರಾ? ಬೆಡ್ ಮೇಲೆ ಮಲ್ಕೋತೀರಾ ಇಲ್ಲ ನೆಲದ ಮೇಲೆ ಮಲ್ಕೋತೀರಾ? ಏಯ್ ತರ್ಲೆ, ನೀನೇನು ಆಟ ಆಡಿಸ್ತಾ ಇಲ್ಲ ತಾನೇ? ನಾನು ಯಾಕ್ರಿ ನಿಮ್ಮನ್ನ ಆಟ ಆಡಿಸ್ಲಿ? ಅಷ್ಟಕ್ಕೂ ನಿಮ್ದೇನು ಆಡೋ ವಯಸ್ಸ? ಬೇಗ ಹೇಳಿ, ನನಗೆ ನಿದ್ದೆ ಬರ್ತಾ ಇದೆ. ಎಲ್ಲಿ ಮಲ್ಕೋತೀರಾ? ನಾನು ಯಾಕೆ ಎಲ್ಲೋ ಮನಗ್ಲಿ? ನಾನು ನಿನ್ನ ಜೊತೆನೆ ನಿನ್ನ ತಬ್ಕೊಂಡು ಪ್ರೀತಿಯಿಂದ ಮನ್ಕೋತೀನಿ. ಸಾರಿ ರೌಡಿ ಯಜಮಾನ್ರೆ, ಸದ್ಯಕ್ಕೆ ಇದು ಯಾವುದು ಸಾಧ್ಯ ಇಲ್ಲ. ನಾವಿಬ್ರು ಒಟ್ಟಿಗೆ ನೀವು ಕಲ್ಪನೆ ಮಾಡ್ಕೊಂಡಿರೋ ಹಾಗೆ ಇರೋದಕ್ಕೂ ಸಾಧ್ಯ ಇಲ್ಲ, ಮಲಗೋದಕ್ಕೂ ಸಾಧ್ಯ ಇಲ್ಲ. ನಜ್ಜಿ ಕುದ್ಬಿಡ್ತೀನಿ ನೋಡು. ಪ್ರಸ್ತುತ ದಿನ ಏನೇ ನೀನ್ ಕಿರಿಕೋ? ಓ, ಅಮ್ಮ ಎರಡೆರಡು ಸಲ ಪ್ರಸ್ತಾವ ಮಾಡೋಕೆ ಹೋದಾಗ ನಾನು ಬೇಡ ಅಂದಿದ್ದಕ್ಕೆ ಈಗ ನೀನು ರಿವೆಂಜ್ ತಗೊಂತಾ ಇದೀಯಾ? ರಿವೆಂಜಾ? ನಾನಾ? ಹಾಗೆಲ್ಲ ಮಾಡೋದಿದ್ರೆ ನಿಮ್ಮನ್ನ ನನ್ನ ಹತ್ರನೂ ಬಿಟ್ಕೋತಾ ಇರಲಿಲ್ಲ. ಮತ್ ಯಾಕೆ ಸಾಧಾರಣ ನಾಟಕ? ನಾಟಕ ಅಲ್ಲ ರೀ, ನನ್ನ ನಿರ್ಧಾರ. ಯಾಕೆ ನನಗೆ ಕಾರಣ ಹೇಳು. ನಿಮಗೆ ಕಾರಣ ಬೇಕಾ? ಹೇಳು. ಪ್ರತಿಯೊಂದೂ ನೀವು ನಿಮ್ಮ ಅಮ್ಮನ ಆಸೆ ಪ್ರಕಾರನೇ ಮಾಡ್ತೀರಾ, ಹಾಗೆ ನಡ್ಕೋತೀರಾ. ನಿಜ ಹೇಳಬೇಕು ಅಂತಂದರೆ ನೀವು ಈ ಶಾಸ್ತ್ರಾಗ ಒಪ್ಕೊಂಡಿರೋದು ಕೂಡ ಅವ್ರ ಮಾತಿಗೋಸ್ಕರನೇ. ಇರ್ಲಿ ಬಿಡು, ಇದ್ರಲ್ಲಿ ತಪ್ಪೇನಿದೆ? ತಪ್ಪೇ ಇಲ್ಲ. ಆದರೆ ನಿಮ್ಮ ಹೆಂಡತಿ ಆಗಿರೋ ನನಗೆ ನನ್ನ ಗಂಡ ಯಾರ್ದೋ ಇಷ್ಟಕ್ಕೋಸ್ಕರ ನನ್ನನ್ನು ಸೇರೋದು, ಯಾರ್ದೋ ಮಾತಿಗೋಸ್ಕರ ಬಲವಂತವಾಗಿ ನನಗೆ ಪ್ರೀತಿ ಕೊಡೋದು ನನಗೆ ಬೇಡ. ನನ್ನ ವಿಚಾರದಲ್ಲಿ ನನ್ನ ಗಂಡನಿಗೆ ಸಂಪೂರ್ಣವಾದ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಯಾವತ್ತು ನಿಮಗೆ ನನ್ನ ಬಗ್ಗೆ ನಿಜವಾದ ಪ್ರೀತಿ ಹುಟ್ಟುತ್ತೋ, ಯಾವತ್ತು ನನ್ನ ವಿಚಾರವಾಗಿ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳ್ತಿರೋ, ಅವತ್ತು ಇದನ್ನೆಲ್ಲ ಇಟ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಇವಾಗ ಹೇಗಿದ್ದೀವೋ ಹಾಗೆ ಇದ್ಬಿಡೋಣ. ದಯವಿಟ್ಟು ರೀ, ಪ್ಲೀಸ್ ನನ್ನನ್ನು ಬಲವಂತ ಮಾಡಬೇಡಿ. ಗಂಡ ಹೆಂಡತಿ ಸಂಬಂಧದಲ್ಲಿ ದೇಹಗಳು ಒಂದಾಗೋದಕ್ಕೂ ಮೊದಲು ಮನಸ್ಸುಗಳು ಒಂದಾಗಬೇಕು, ಭಾವನೆಗಳು ಬೆರೀಬೇಕು. ಇಬ್ಬರಲ್ಲೂ ಇವ್ ನನ್ನ ಗಂಡ, ಇವಳು ನನ್ನ ಹೆಂಡತಿ ಅನ್ನೋ ಸ್ವಾರ್ಥ ತುಂಬಬೇಕು. ಎಲ್ಲ ಯಾವತ್ತಾಗುತ್ತೋ ಅವತ್ತು ನಾವಿಬ್ರು ಒಂದಾಗೋಣ. ಇದೇ ಕೊನೆ ಮಾತಾ? ಡಿಸ್ಕೌಂಟ್ ಏನಿಲ್ವಾ? ಇಲ್ಲ. ಅಂದ್ರೆ ನಾನಿನ್ನ ಪಡ್ಕೋಬೇಕಾದ್ರೆ ನಿನ್ನ ಜೊತೆ ಒಂದಾಗಬೇಕು ಅನ್ನೋ ಹಾಗಿದ್ರೆ ದೊಡ್ಡ ತಪಸ್ಸೆ ಮಾಡಬೇಕೇನೋ? ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಯಾವಾಗ ನಿಮ್ಮ ಹೃದಯ ಈ
ಊರ್ಮಿಳಗೋಸ್ಕರನೇ ಮಿಡಿಯುತ್ತೋ ಅವತ್ತಿನವರೆಗೂ ನಾವು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಕಾಶ ಭೂಮಿ ಆಗಲಿ, ಭೂಮಿ ಆಕಾಶ ಆಗಲಿ, ಸೂರ್ಯ ಚಂದ್ರ ಆಗಲಿ, ಚಂದ್ರ ಸೂರ್ಯ ಆಗಲಿ, ಯಾರು ಏನೇ ಆದರೂ ನನಗೇನು, ನಾನಂತೂ ಇವತ್ತು ಇರೋ ಸತ್ಯನ ನಮ್ಮ ಅಳಿಯಂದ್ರಿಗೆ ಹೇಳ್ತೀನಿ. ರಾಜೇಶ್ವರಿ ದೇವಿ, ನನ್ನ ಮಗಳು ತುಳಸಿನ ಸಾಮ್ರಾಟಕ್ಕೆ ತಂದ್ಕೊಳಕ್ ನೋಡ್ದಿಯಾ ಅಲ್ವಾ? ಇವತ್ತು ಆ ವಿಷಯನ ಪಠಾ ಬಯಲು ಮಾಡಿ ನಿನ್ನ ಮಾನ ಮರ್ಯಾದೆನ 3 ಕಾಸಿಗೂ ಬೆಲೆ ಇಲ್ದಿರೋ ಥರ ಮಾಡ್ತೀನಿ. ಏನೇ ನಿಮ್ಮ ಮಂತ್ರ? ಬೀಗ್ರ ಮನೇಲಿ ಯಾರಾದ್ರೂ ಹಿಂಗೆಲ್ಲ ಕುಡ್ದು ರಾದಂತ ಮಾಡ್ತಾರ? ನಿಮ್ ತಮ್ಮಯ್ಯ ಅಂತೀನಿ. ನಡೀರಿ, ಮಲ್ಕ ನಡೀರಿ. ಬಿಡೆ ಕೈ. ನನ್ನ ಮಕ್ಕಳ ಜೀವನನ ಹಾಳು ಮಾಡಕ್ ಹೊರಟಿರೋ ಹೆಂಗ್ಸು ಅವಳು. ಆ ಹೆಂಗ್ಸಿನ ವಿಚಾರನ ನಮ್ಮ ಅಳಿಯಂದ್ರಿಗೆ ಹೇಳ್ದೆ ಇದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಏನಾದ್ರೂ ಆಗಲಿ ಅವ್ರಿಗೆ ಹೇಳಲೇಬೇಕು ಅಂತ ನಾನು ಚೆನ್ನಾಗಿ ಕುಡಿದು ಬಿಟ್ಟಿದ್ದೀನಿ. ಇವತ್ತು ನಾನು ಸತ್ಯ ಹೇಳ್ತೀನಿ. ಹಾಗೆಲ್ಲ ಮಾಡ್ಬಾರ್ದು ರೀ. ಹಾಗೂ ಮಾಡ್ಲೇಬೇಕು. ಆ ರಾಜೇಶ್ವರಿ ದೊಡ್ಡ ಮಗ ಇದನ್ನ ರಾಣ, ಕಳ್ಳ, ವಂಚಕ, ಅವನಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಈ ವಿಚಾರನ ಹೇಳ್ಬಿಡೋಣ. ಆಮೇಲೆ ಅವನ ಮುಖಾಂತರನೇ ಇಡೀ ಮನೆಗೂ ವಿಷಯ ಬಟಾ ಬಯಲು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಕಳ್ಳ ಹಪ್ಸ್ಕೊಂಡ್ಬಿಟ್ಟ. ಅವನು ಹೇಳ್ದಿದ್ರೆ ಏನಂತೆ, ಕತ್ತೆ ಬಾಲ ಕೂದರೆ ಚೊಟ್ಟು. ನಾನು ಸುಮ್ಮನೆ ಬಿಡಲ್ಲ ಕಣೆ, ಸತ್ಯ ಹೇಳ್ತೀನಿ. ಆ ಗೀಟ ಇಲ್ದಿರೋ ರಾಣಿ ಮರ್ಯಾದೆನ ತೆಗಿತೀನಿ. ಯಾರಿದು ಇಷ್ಟೊತ್ನಲ್ಲಿ ಹೀಗೆ ಕೂಗಾಡ್ತಿದ್ದಾರೆ? ಏ ಕತ್ತೆ, ಹೊರಗಡೆ ಅಷ್ಟೊಂದು ಗಲಾಟೆ ಕೇಳ್ತಾ ಇದೆ, ಬಿದ್ಕೊಂಡಿದ್ಯಲೆ. ಏನ್ ನೋಡೋಣ ಬಾ. ಬೇಡ ರೀ, ನಡೀರಿ, ನಾವು ಹೋಗೋಣ. ರಮಣ ಬಿಡಕ್ಕೆ. ಏನಪ್ಪ ಇದೆಲ್ಲ ಕುಡ್ದಿದ್ಯಾ? ಹೌದು ಯಜಮಾನ್ರೆ, ಲೈಟಾಗಿ ಕುಡ್ದ್ಬಿಟ್ಟಿದ್ದೀನಿ. ಕುಡ್ದಿದ್ದೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಈಗ್ರ ಮನೇಲಿ ಇಟ್ಕೊಂಡು ಹೀಗೆಲ್ಲ ಮಾಡ್ತಿದ್ಯಲ್ಲ, ಸ್ವಲ್ಪ ಆದ್ರೂ ಮರ್ಯಾದೆ ಬೇಡ ನಿನ್ಗೆ? ಅಮ್ಮ ತಾಯಿ, ನಿಮ್ಮ ಬಾಯಲ್ಲಿ ಮರ್ಯಾದೆ ಮಾತಾ? ಅಲ್ಲ, ಮದುವೆ ಆಗಿರೋ ನಿಮ್ಮ ಮಗ ಸಾಮ್ರಾಟ್ಗೆ ಇನ್ನೊಂದು ಮದುವೆ ಮಾಡಕ್ ಹೋಗಿದ್ದ ಮಹಾ ತಾಯಿ ನೀವು. ಅದು ನನ್ನ ಚಿಕ್ಕ ಮಗಳನ್ನೇ ತಂದ್ಕೊಡಕ್ ನೋಡಿದಂತ ದೇವತೆ ನೀವು. ಈಗಿರುವಾಗ ನಿಮ್ಮ ಬಾಯಲ್ಲಿ ಮಾನ ಮರ್ಯಾದೆ ಅಂತೆಲ್ಲ ಮಾತಾಡ್ತಿದ್ಯಲ್ಲಮ್ಮ, ನನ್ನ ನಗು ಬರ್ತಿದೆ. ನನ್ನ ಕೆನೆಗೆ ಹೊಡಿತೀರಾ? ಹೇಯ್, ಇನ್ನೊಂದು ಮಾತಾಡಿದ್ರೆ ಕೊಂದೇ ಬಿಡ್ತೀನಿ, ಹುಷಾರ್. ನನ್ನ ಮನೆ ಅನ್ನ ತಿನ್ಕೊಂಡು ಬಿತ್ತಿರೋ ನಾಯಿಗಳು ನೀವು ನನ್ನ ಮರ್ಯಾದೆ ತೆಗಿಯಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಏನೋ ಏನೋ ಹೇಳ್ದೆ ನೀನು? ಹೋಗಿ ಎಲ್ಲ ಸತ್ಯನೋ ನಿನ್ನ ಅಳಿಯನ್ಗೆ ಹೇಳ್ತೀಯಾ? ಹೋಗೋ, ಹೋಗಿ ಹೇಳೋಗೋ. ಹೋಗೋ, ಏನ್ ಬೇಕಾದ್ರೂ ಹೇಳೋ. ಏಯ್, ಒಂದ್ ಮಾತ್ರ ನೆನಪಿಟ್ಕೋ, ನೀನು ಸತ್ಯ ಹೇಳು, ನಾನು ನಿನ್ ಮಗಳ ಬಾಳಿಗೆ ಒಳ್ಳೆ ಇರ್ತೀನಿ. ನೋಡ್ರಮ್ಮನ, ಹಾಗಿದ್ದಾಗೋಯ್ತು. ನೀನು ಕುಡಿದು ತಪ್ಪು ಮಾಡಿದ್ಯಾ, ಅದಕ್ಕೆ ನಾನು ಹೆಂಡತಿ ನಿನ್ನ ಮೇಲೆ ಕೈ ಮಾಡಿದ್ದಾಳೆ.
ನಿನ್ನ ಮಾತುಕತೆ ಜಗಳ ಎಲ್ಲ ಮುಂದುವರಿಸ್ಬೇಡಿ. ಸಾಮ್ರಾಟ್ ಊರ್ಮಿಳಾ ಇಬ್ರು ಮಲಗಿರ್ತಾರೆ. ಅವ್ರೇನಾದ್ರು ಎದ್ದು ಆಚೆ ಬಂದ್ರೆ ಎಲ್ಲರೂ ಮರ್ಯಾದೆನೂ ಹೋಗುತ್ತೆ. ಹೋಗಿ ಮಲಕ್ಕೆ ಹೋಗ್ಯಾ. ಸುಭದ್ರ, ನಿನ್ನ ಗಂಡನ ಕರ್ಕೊಂಡು ಹೋಗಮ್ಮ. ನಾನು ಹೋಗಲ್ಲ ಯಜಮಾನ್ರೆ. ನಾನು ಸತ್ಯ ಹೇಳಲೇಬೇಕು. ಯಾಕಂದ್ರೆ ಸತ್ಯ ಸಾಯಬಾರ್ದು ನೋಡಿ. ಕೈ ಮುಗಿತೀನಿ ಕಣಯ್ಯ, ದಯವಿಟ್ಟು ಹೋಗು ಇಲ್ಲಿಂದ. ಸುಭದ್ರ, ಏನಮ್ಮ ನೋಡ್ತಿದ್ಯಾ? ಕರ್ಕೊಂಡು ಹೋಗು ಅಂದ್ರೆ ಇಲ್ಲೇ ನಿಂತಿದ್ಯಲ್ಲ, ಕರ್ಕೊಂಡು ಹೋಗಮ್ಮ. ಬನ್ನಿ ನೀವು. ಬಿಡಮ್ಮ. ರಮಣ, ನಿನ್ ಕಾಲಿಗೆ ಬೀಳ. ಬೇಡ ಯಜಮಾನ್ರೆ, ನೀವು ಹೇಳ್ತಿದ್ದೀರಾ ಅಂತ ಹೋಗ್ತಾ ಇದ್ದೀನಿ. ಇಲ್ಲದೆ ಇದ್ರೆ ಕತೆ ಬೇರೆನೇ ಆಗಿರ್ತಿತ್ತು. ನಡೀರಿ ನಡೀರಿ ನೀವು. ಆಶೀಶ್ವರಿ, ಆ ಕುಡ್ದಿರೋನ ಹತ್ರ ಜಗಳ ಮಾಡಕ್ ಹೋಗ್ತಿದ್ಯಲ್ಲ, ಇನ್ನೇ ಬೇರೆ ಹೊಡೆದಿದ್ಯಾ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಸಾಯ್ತಾ ಇದ್ದ ಅಷ್ಟೇ ತಾನೇ, ಸಾಯ್ಲಿ ಬಿಡು. ಇಂಥವ್ರು ಬದುಕಿರೋದ್ಕಿಂತ ಸಾಯೋದೇ ಮೇಲು. ಭೂಮಿ ಭಾರ ಅನ್ನೋದು ದಂಡ. ನೋಡು, ಹಾಗೆಲ್ಲ ಮಾತಾಡಬಾರ್ದು. ಮಗ ಸೊಸೆ ಪ್ರಸ್ತುತ ಶಾಸ್ತ್ರ ಇವತ್ತು. ನೀನೇ ಅವರಿಬ್ರನ್ನು ಒಪ್ಪಿಸಿ ಶಾಸ್ತ್ರ ಮಾಡ್ತಿದ್ಯಾ. ಇಂಥ ಟೈಮಲ್ಲಿ ಗಲಾಟೆ ಆದ್ರೆ ಎಲ್ರ ಮನ್ಸಕ್ಕೂ ಬೇಜಾರಾಗಲ್ವಾ? ನೋಡು, ಅವನೇನೋ ಕುಡ್ದ, ತಪ್ಪು ಮಾಡ್ದ, ನಾಳೆ ಎಲ್ಲ ಮರ್ತು ಹೋಗಿರ್ತಾನೆ. ದಯವಿಟ್ಟು ಇದನ್ನ ಮುಂದುವರ್ಸೋದು ಬೇಡ. ನಮ್ಮ ಸೊಸೆ ಊರ್ಮಿಳಾ ಮುಖ ನೋಡಿ ಸುಮ್ಮನಿದ್ಬಿಡು. ನಂದಿನಿ, ನಿಮ್ಮತ್ತೇನು ಕರ್ಕೊಂಡು ಹೋಗಮ್ಮ. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ರೀ ರೌಡಿ ಯಜಮಾನ್ರೆ, ನಿಮ್ಮ ಲೈಫಲ್ಲಿ ಅಂಥದ್ದೇನು ಕೆಡ್ದಾಗಿಲ್ಲ. ಸುಮ್ಮನೆ ಯಾಕೆ ತಾತ ಸಾಂಗ್ ಆಡ್ತಾ ಇದ್ದೀರಾ? ಏನ್ ಮಾಡೋದಮ್ಮ, ಬಯಸಿ ಬಯಸಿ ಒರಿಜಿನಲ್ ಬೆಲ್ಲ ತಿನ್ನೋಣ ಅಂತ ಯಪ್ಪ ಗಾಣಕ್ಕೆ ಹೋದ್ರೆ ಅಲ್ಲಿ ನನಗೆ ಸಿಕ್ಕಿದ್ದು ಬಿಸಿ ಬೆಲ್ಲ. ಆ ಬೆಲ್ಲ ಸ್ವೀಟ್ ಆಗಿರುತ್ತೆ ಅಂತ ನಾಲ್ಗೆ ಮೇಲೆ ಇಟ್ಕೊಂಡ್ರೆ ನಾಲ್ಗೆ ಸುಟ್ಟು ಖರ್ರಾಗ್ಬಿಡ್ತು. ಹೇಳ್ಕೊಡಂಗಿಲ್ಲ, ಬಿಡಂಗಿಲ್ಲ. ನನ್ನ ಪಾಡು ನಾಯಿ ಪಾಡಾಗೋಯ್ತು. ಯಾರಿಗೆ ಹೇಳೋಣ ಹೇಳು? ನಗು ನಗು, ಎಷ್ಟು ಬೇಕೋ ನಗು, ಸಾಕಾಗುವಷ್ಟು ನಗು. ಆದ್ರೆ ಒಂದು ಮಾತನ್ನ ಚೆನ್ನಾಗಿ ನೆನ್ಪಿಡ್ಕೊ. ಇವತ್ತು ನನ್ನನ್ನು ನಕ್ಷತ್ರ ಎಣ್ಸಕ್ಕೆ ಬಿಟ್ಬಿಟ್ಟು ನೀನು ನಿನ್ಪಾಡಿಗಿದೀಯ. ನಾಳೆ ನಿನ್ಪಾಡು ಹೀಗೆ ಆಗುತ್ತೆ. ನೀನು ಒಂದಲ್ಲ ಒಂದಿನ ನನ್ನ ಹತ್ರ ಬಂದೇ ಬರ್ತೀಯ. ನಾನು ಆಗ ಹೀಗೆ ಹೇಳ್ತೀನಿ. ಹೀಗೆ ನೆಲದ ಮೇಲೆ ಮಲಗಿಸ್ತೀರಾ? ಇಲ್ಲ, ಬೆಡ್ರೂಮಿಂದ ಆಚೆ ಮಲಗಿಸ್ತೀನಿ. ಜನ ಎಲ್ಲ ಓಡಾಡ್ತಾರಲ್ಲ, ಅಲ್ಲಿ ಮಲಗಿಸ್ತೀನಿ. ಅವರೆಲ್ಲ ನಿನ್ನ ತುಳ್ಕೊಂಡು ಹೋಗ್ಬೇಕು, ಹಂಗ್ ಮಾಡ್ತೀನಿ. ನಂಗೂ ಗೊತ್ತು ಬಿಡಿ ರೌಡಿ ಯಜಮಾನ್ರೆ. ನಮ್ ರೌಡಿ ಯಜಮಾನ್ರ ಹೃದಯ ಅಷ್ಟು ಕೆಟ್ಟದಾಗಿಲ್ಲ. ಕನ್ನಡಿಗರ ತರ ವಿಶಾಲ ಹೃದಯದವರು. ರೀ ರೌಡಿ ಯಜಮಾನ್ರೆ, ನಾನೊಂದು ಮಾತು ಹೇಳಲಾ? ಹೇಳು. ನನ್ನ ನಿಮ್ಮ ಸಂಬಂಧ ಇದೆಯಲ್ಲ, ಅದೊಂಥರ RCB ಥರ ರೀ. RCB ಸೋತ್ರು ಗೆದ್ರು ಹೆಂಗೆ ನಾವು ಕನ್ನಡದವರು ಅವ್ರನ್ನ ಬಿಟ್ಕೊಡಲ್ವೋ, ಹಾಗೆ ನೀವು. ನಾನು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಏನೇ ಮಾಡಿದ್ರು ನೀವು ಮಾತ್ರ ನನ್ನನ್ನು ಬಿಟ್ಕೊಡಲ್ಲ. ನಗಕ್ಕಾಗದೇ ಇರೋ ಸ್ಥಿತಿಗೆ ನನ್ನ ತಂದಿಟ್ಬಿಟ್ಟಿದ್ಯಲ್ಲ ಕಿರಿಕು. ಸುಮ್ಮನೆ
ಸುಮ್ಮನೆ ಪಾಚ್ಕೋ. ಗುಡ್ ನೈಟ್. ರೀ ರೀ ಏನೇ ಕಿರಿಕು? ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಬೆಡ್ ಮೇಲೆ ನನ್ನ ಪಕ್ಕದಲ್ಲೇ ಮಲ್ಕೊಳ್ಳಿ. ಬೇಡಮ್ಮ, ಬೇಡ. ನಿನ್ನ ಸಹವಾಸನೇ ಬೇಡ. ನಾನು ಬಂದು ನಿನ್ನ ಪಕ್ಕದವ್ರು ಮಲಗೋದು, ಆಮೇಲೆ ಅಲ್ಲಿ ಇನ್ನೇನೋ ಆಗೋದು, ಅದೆಲ್ಲ ಬೇಡಮ್ಮ, ಬೇಡವೇ ಬೇಡ. ನೋಡಿ, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ರೆ ಬಂದು ಮಲ್ಕೊಳ್ಳಿ. ಇಲ್ಲ ಆಗಲ್ಲ ಅಂತಂದ್ರೆ ಬೆನ್ನು ಇಸ್ಕೊಂಡು ಅಲ್ಲೇ ನೆಲದಲ್ಲೇ ಮಲ್ಕೊಳ್ಳಿ. ಅದು ನೀನು ಇಷ್ಟು ಕರೆದ ಮೇಲೆ ನನ್ನ ಹಠ ಮುಂದುವರಿಸ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅದು ದುರಾಂಕಾರ ಆಗುತ್ತೆ. ನನಗೆ ಈ ಹೆಣ್ಮಕ್ಳಿಗೆ ನೋಯಿಸೋದು ಅಂದ್ರೆ ಇಷ್ಟ ಆಗಲ್ಲ. ಅದಕ್ಕೆ ನೀನು ಹೇಳ್ದಾಗೆ ನಿನ್ ಪಕ್ಕನೇ ಬಂದು ಮಲಗ್ತೀನಿ. ಸರಿ, ಮಲ್ಗಿ ಹಾಗಾದ್ರೆ. ಎದೆಯಲ್ಲಿ ಹನಿಮುತ್ತು ಈ ಸಿರಿ ಮೌನ. ಗುಡ್ ನೈಟ್. ನಂದು ಒಂದು ಬಾಳ ನಾಯಿ ಪಾಡಾಗೋಯ್ತು. ಭಗವಂತ, ಯಾಕಪ್ಪ ಈ ಗಂಡು ಜನ್ಮನ್ ಸೃಷ್ಟಿ ಮಾಡ್ತೀಯ? ಸೃಷ್ಟಿ ಮಾಡಿದ್ರೂ ಪರವಾಗಿಲ್ಲ, ಇಂಥ ಟೈಮಲ್ಲಿ ಎಂಥ ಬತ್ತಿ ಇಡ್ತೀಯಲ್ಲಪ್ಪ. ಇರ್ಲಿ ಇರ್ಲಿ, ಎಲ್ಲಿ ಹೋಗ್ತೀಯಾ? ನಿನಗೂ ನಿನ್ನ ಹೆಂಡತಿ ಅದು ಏನು ಕಾಟ ಕೊಡ್ತಾ ಇದ್ದಾಳೋ ಏನೋ. ಅದಕ್ಕೆ ನನ್ನ ಹೆಂಡತಿ ಹತ್ರ ನನಗೆ ಇಷ್ಟೊಂದು ಕಾಟ ಕೊಡಿಸ್ತಾ ಇದೆಯಾ? ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ನಾವೆಲ್ಲ ಒಂದೇ ಜಾತಿ, ಗಂಡು ಜಾತಿ. ನಮ್ಮ ಹಣೆ ಬರನೇ ಇಷ್ಟು.